ನಮಸ್ಕಾರ. ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ಲಕ್ಕಿ ನಂಬರು, ಈ ಅದೃಷ್ಟದ ನಂಬರು ನಿಮ್ಮ ಆಧಾರ ಕಾರ್ಡ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಹೊಡೆಯೋ ಚಾನ್ಸಸ್ ಮೇಜರಾಗಿ ಇದ್ದೇ ಇರುತ್ತೆ. ಈ ಒಂದು ಲಕ್ಕಿ ನಂಬರ್ಸು ಆಧಾರ ಕಾರ್ಡ್ ನಿಮ್ಮ ಆಧಾರ ಕಾರ್ಡಲ್ಲಿ ಈ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಈ ನಂಬರ್ ಸುಮ್ಮನೆ ಯಾರಿಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ನಂಬರ್ ಇತ್ತಪ್ಪ ಅಂದರೆ ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಹೊಡೆಯೋ ಚಾನ್ಸಸ್ ಮೇಜರಾಗಿರುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ. ಯಾವ ನಂಬರು ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ನಿಮ್ಮ ಆಧಾರ ಕಾರ್ಡ್ನಲ್ಲಿ ಎಸ್ಪೆಷಲಿ ಈ ನಂಬರ್ಸ್ಗಳು ಯಾವ್ಯಾವಪ್ಪ ನಂಬರ್ಸು ಅಂದರೆ 88, 55, 66, 11, 33, 99. ಈ ನಂಬರ್ಗಳು ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ ಏನಾನ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ವರ್ಷಕ್ಕೆ ಒಂದು ಬಾರಿ ತಗೊಳ್ಳಿ. ಯಾವ ದಿನ ತಗೋತೀರಾ ಲಾಟ್ರಿ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ, ಅಥವಾ ದೀಪಾವಳಿ ಅಮಾವಾಸ್ಯೆ ದಿನ, ಹಿಂದೆ ಮುಂದೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ದಿನ, ಅಥವಾ ಯುಗಾದಿ ಅಮಾವಾಸ್ಯೆ ದಿನ, ಅಥವಾ ಈ ಅಕ್ಷಯ ತೃತೀಯ ಬಸವ ಜಯಂತಿ ಬುಧವಾರ ಅಥವಾ ಗುರುವಾರ ಅಥವಾ ಶುಕ್ರವಾರ ಬಂದಾಗ, ಅಥವಾ ವಿಜಯದಶಮಿ ದಸರಾ ಹಬ್ಬದ ದಿನ, ಅಥವಾ ನಿಮ್ಮ ಹುಟ್ಟಿದಬ್ಬದ ದಿನ, ನಿಮ್ಮ ಬರ್ತ್ಡೇ ದಿನ, ಅಥವಾ ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ, ಮದುವೆ ಆಗಿರ್ತಿಲ್ಲ, ಮದುವೆ ಆಗಿರೋ ದಿನದಂದು ಒಂದು ತಗೊಳ್ಳಿ ಅಷ್ಟೇ. ನಿಮ್ಮ ಅದೃಷ್ಟದ ಪರೀಕ್ಷೆ ನೀವೇ ಮಾಡಿಕೊಂಡು ನೋಡ್ಕೊಳ್ಳಿ. ಈ ನಂಬರ್ಸ್ ಎಲ್ಲನ್ನ ಇರಲಿ ಆಧಾರ ಕಾರ್ಡ್ನಲ್ಲಿ, ಸ್ಟಾರ್ಟಿಂಗನ್ನ ಇರಲಿ, ಮಧ್ಯದಲ್ಲನ್ನ ಇರಲಿ, ಎಂಡಿಂಗನ್ನು ಬಂದಿರಲಿ. ಅರ್ಥ ಆಯ್ತಾ? ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಗೆಲ್ಲುವ ಅವಕಾಶಗಳು, ಚಾನ್ಸಸ್ ಮೇಜರಾಗಿರುತ್ತೆ. ಇವೆಲ್ಲ ಅದೃಷ್ಟದ ನಂಬರ್ಸು, ಲಕ್ಕಿ ನಂಬರ್ಸು. ಸುಮ್ಮನೆ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೃಷ್ಟ ಮಾಡಿದವ್ರಿಗೆ ಮಾತ್ರ ಇರುತ್ತೆ ಖಂಡಿತವಾಗ್ಲೂ. ಹಂಗನ್ಕಂಡು ಪದೇ 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 ಲಾಟ್ರಿ ಟಿಕೆಟ್ ತಗೊಳೋದು, ಪದೇ ಪದೇ ಲಾಟ್ರಿ ಆಡೋದು, ಪದೇ ಪದೇ ಲಾಟ್ರಿ ಟಿಕೆಟ್ ತಗೊಂಡು ನನಗೆ ಕೋಟಿ ಹೊಡಿತತೆ, 25 ಕೋಟಿ ಹೊಡಿತತೆ ಅಂತ ಲಾಟ್ರಿ ಹಿಂದೆ ಬಿದ್ದು ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲರಿಗೂ ಒಂದು ಆಸೆ ಆಕಾಂಕ್ಷೆಗಳು ಅನ್ನೋದು ಇದ್ದೇ ಇರುತ್ತೆ. ನಾವು ಜೀವನದಲ್ಲಿ ಮುಂದೆ ಬರಬೇಕು, ನಾವು ಏಳಿಗೆ ಅಭಿವೃದ್ಧಿ ಆಗಬೇಕು. ನಮಗೂ ಹಣಕಾಸಿನ ಸಮಸ್ಯೆ ಇದೆ, ಸಾಲಬಾಧೆ ಸಮಸ್ಯೆಗಳಿದೆ, ಇನ್ನೂ ಸೈಟ್ ತಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಅಪಾರ್ಟ್ಮೆಂಟ್ ತಗೊಂಡಿಲ್ಲ, ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜಿಗೆ ಓದಿಸ್ಬೇಕು, ಮಕ್ಕಳ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು, ಮಕ್ಕಳಿಗೆ ಏನಾದರೂ ಜೀವನ ರೂಪಿಸೋಕ್ಕೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೆ ಇದ್ದೇ ಇರುತ್ತೆ. ಇನ್ನು ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ 500 ರೂಪಾಯಿ ನೋಟುಗಳು ದೇವ್ರಾಣಿ ಉದುರಲ್ಲ. ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಲೇಬೇಕು. ಹಂಗನ್ಕಂಡು ಇವಾಗ ಈ ಆಧಾರ ಕಾರ್ಡ್ನಲ್ಲಿ ಈ ನಂಬರ್ಸುಗಳು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ಈ ನಂಬರ್ಸ್ ಬಂದಿರ್ತವೆ. ಹಂಗನ್ಕಂಡು ಎಲ್ಲರಿಗೂ 25 ಕೋಟಿ ಲಾಟ್ರಿ ಹೊಡಿತತ? ಹೊಡಿಯೋದು 25 ಕೋಟಿ ಲಾಟ್ರಿ ಒಬ್ಬರಿಗೆ ಮಾತ್ರ. ಆ ಸೀಕ್ರೆಟು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಅದೃಷ್ಟದ ಪರೀಕ್ಷೆ ನೀವೇ ತಗೊಂಡು ಮಾಡ್ಕೊಳ್ಳಿ. ಆ ಲಾಟ್ರಿ ಟಿಕೆಟ್ ಇಟ್ಕೊಂಡು ಹೆಚ್ಚಾಗಿ ಓಂ ನಮೋ ಧನ ದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ, ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 25 ಕೋಟಿ ಲಾಟ್ರಿ ಗೆಲ್ಲೋ ಚಾನ್ಸಸ್ ಅದೃಷ್ಟವಂತರು ಯಾರಾಗಿರ್ತಾರೆ, ಯಾವ ದಿನ ಹೊಡಿತತೆ ಲಾಟ್ರಿ, ಯಾವ ವಾರ ಹೊಡಿತತೆ, ಯಾವ ತಿಂಗಳು ಹೊಡಿತತೆ, ಯಾವ ವರ್ಷ ಹೊಡಿತತೆ ಅಂತ ಯಾರಿಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ಸಂಖ್ಯಾಶಾಸ್ತ್ರದ ಪ್ರಕಾರ, ನ್ಯೂಮರಾಲಜಿ ಪ್ರಕಾರ ಶಾಸ್ತ್ರ ಹೇಳುತ್ತೆ ಅಷ್ಟೇ. ಹಂಗನ್ಕಂಡು ಲಾಟ್ರಿ ಟಿಕೆಟ್ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಅದೃಷ್ಟದ ಪರೀಕ್ಷೆ ನೀವು ಮಾಡ್ಕೊಳ್ಳಿ. ಎಲ್ಲರಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ. ಜೀವನದಲ್ಲಿ ಮುಂದೆ ಬರಬೇಕು, ಏಳಿಗೆ ಅಭಿವೃದ್ಧಿ ಆಗಬೇಕು, ನಾವು ಸುಖ ಶಾಂತಿ ನೆಮ್ಮದಿಯಾಗಿ ಬದುಕಬೇಕು
ಅಂತ. ಯಾಕೆಂದರೆ ಅನಾರೋಗ್ಯದ ಸಮಸ್ಯೆ ಬಂದರೆ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ದುಡ್ಡು ಬೇಕಲ್ವ, ಮಕ್ಕಳು ಮದುವೆ ಮಾಡೋಕ್ಕೆ ದುಡ್ಡು ಬೇಕು, ಸೈಡ್ ತಗೊಂಡು ಮನೆ ಕಟ್ಟೋಕ್ಕೆ ದುಡ್ಡು ಬೇಕು. ಇನ್ನೊಂದು ರೀ, ಗಂಡು ಮಕ್ಕಳಿಗೆ ದುಡ್ಡಿದ್ರೇ, ಆಸ್ತಿಗಳಿದ್ರೇ, ತಿಂಗಳಿಗೆ ಲಕ್ಷಗಟ್ಟಲೆ ದುಡಿದ್ರೇ ಮಾತ್ರ ಹೆಣ್ಣು ಕೊಡೋದು. ಇವಾಗ ಸುಮ್ಮನೆ ಹೆಣ್ಣುಗಳು ಕೊಡಲ್ಲ. 100ಕ್ಕೆ 80% ಆಸ್ತಿವಂತರು, ಸ್ಥಿತಿವಂತರು, ಕೈ ತುಂಬ ಸಂಬಳ, ಸ್ಟೇಟ್ ಗೌರ್ನಮೆಂಟು, ಸೆಂಟ್ರಲ್ ಗೌರ್ಮೆಂಟು, ದೊಡ್ಡ ಮಟ್ಟದ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನು, ಇಂಥರಿಗೆ ನೋಡಿ ಮಣೆ ಹಾಕಿ ಇವತ್ತು 100ಕ್ಕೆ 80% ಮದುವೆ ಮಾಡ್ಕೊತಿರೋದು. ದುಡ್ಡಿದ್ರೆ ತಾನೇ ಮಕ್ಕಳು ಮದುವೆ ಮಾಡಲಿಕ್ಕೆ ಸಾಧ್ಯ, ದುಡ್ಡಿದ್ರೆ ತಾನೇ ಒಳ್ಳೊಳ್ಳೆ ಸ್ಕೂಲು, ಹೈಯರ್ ಎಜುಕೇಷನ್ಸ್ಗೆ ಮಾಡಿಸ್ಲಿಕ್ಕೆ ಸಾಧ್ಯ. ದುಡ್ಡಿಲ್ಲ ಅಂದರೆ ಮನೆ ಒಳಗಡೆ ಯಾರೂ ಬೆಲೆನೇ ಕೊಡಲ್ಲ. ಹೆಂಡ್ತಿಗಾಗಲಿ, ಮಕ್ಕಳಿಗಾಗಲಿ, ಅಣ್ಣ ತಮ್ಮನಿಗಾಗಲಿ, ಅಕ್ಕ ತಂಗಿಗಾಗಲಿ, ಹೆಂಡ್ತಿಗಾಗಲಿ, ಗಂಡನಿಗಾಗಲಿ, ಅಪ್ಪ ಅಮ್ಮನಿಗಾಗಲಿ, ಅತ್ತೆ ಮಾವನಿಗಾಗಲಿ, ಯಾರಿಗೇ ಆಗಲಿ ದುಡ್ಡು ಖರ್ಚು ಮಾಡೋರು ಕಂಡ್ರೆ ಭಾಳ ಪ್ರೀತಿ. ಯಾರು ಮನೆಯಲ್ಲಿ ದುಡ್ಡು ಖರ್ಚು ಮಾಡ್ತಾರೋ, ಕೇಳ್ದಂಗೆ ದುಡ್ಡು ಕೊಡ್ತಾರೋ, ಚೆನ್ನಾಗಿ ನೋಡ್ಕೊತಾರೋ, ಫ್ರೀಡಮ್ ಬಿಡ್ತಾರೋ, ಕೇಳಿದ್ದು ಕೊಡಿಸ್ತಾರೋ, ಫ್ರೀಡಮ್ ಬಿಟ್ಟು ಅನುಮಾನ ಪಡೆದಲೇ ಇದ್ದು ಕೇಳಿದ ಕಡೆ ಟೂರು, ಪಿಕ್ನಿಕ್ಕು, ರೆಸಾರ್ಟು ಕರ್ಕೊಂಡೋಗೋ ವ್ಯಕ್ತಿನ ತುಂಬ ಇಷ್ಟಪಡ್ತಾರೆ. ಇದಿರೋದೇ ಹಂಗೆ ಕಲಿಯುಗ. ಎಲ್ಲಿವರೆಗೂ ಆರೋಗ್ಯ ನಿಮ್ಮ ಹತ್ರ, ಎಲ್ಲಿವರೆಗೂ ದುಡ್ಡು ಇರುತ್ತೋ ಅಲ್ಲಿವರೆಗೂ ಭೂಮಿ ಮೇಲೆ ಆಟ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.